ಪಾಠಶಾಲೆ ಬಹದ್ದೂರ್ಘಟ್ಟ ಈ ಒಂದು ಪ್ರಸ್ತುತ ದಿನದ ಅತ್ಯಂತ ಪ್ರಮುಖ ಘಟ್ಟವಾಗಿರತಕ್ಕಂತಹ ಬೈಲಿಂಗ್ವೆಲ್ ತರಗತಿಯನ್ನ ಆರಂಭ ಮಾಡಿದ ಈ ಪ್ರಮುಖ ದಿನದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ನನ್ನ ಮಾತುಗಳನ್ನ ಆರಂಭಿಸ್ತೇನೆ. ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ನಮ್ಮೆಲ್ಲರ ನೆಚ್ಚಿನ ಅತ್ಯಂತ ಕ್ರಿಯಾಶೀಲ ಶಿಕ್ಷಣದ ಬಗ್ಗೆ ಒಂದಷ್ಟು ಒಲವುಗಳು ಮತ್ತಷ್ಟು ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ಆತ್ಮೀಯರು ಹಾಗೂ ಅಧಿಕಾರಿಗಳು ಆಗಿರತಕ್ಕಂಥ ಶ್ರೀಯುತ ಸಂಪತ್ ಕುಮಾರ್ ಸರ್ ಅವರೇ, ಈ ಶಾಲೆಯ SDMC ಅಧ್ಯಕ್ಷರೇ, ನೆಚ್ಚಿನ ECO ಮಿತ್ರರಾದಂಥ ಕೃಷ್ಣಮೂರ್ತಿ ಸರ್ ಅವರೇ, ಸಹೋದ್ಯೋಗಿ ಮಿತ್ರರಾದಂಥ ವರಲಕ್ಷ್ಮಿ ಮೇಡಮ್ ರವರೇ, SDMC ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಪುಟಾಣಿ ಮಕ್ಕಳೇ, ಈ ಶಾಲೆಯ ವಿಶೇಷವಾದ ಅಭಿನಂದನೆಗೆ ಅರ್ಹರಾಗಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರುಗಳೇ, ಹಾಗೂ ಬಹಳ ಮುಖ್ಯವಾಗಿ 1ನೇ ತರಗತಿಗೆ ಮಕ್ಕಳನ್ನ ದಾಖಲು ಮಾಡಿ ಇಲ್ಲಿ ಈ ದಿನ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಜೊತೆಗೆ ಮಕ್ಕಳನ್ನ ಶಾಲೆಗೆ ಕರೆತಂದಿರತಕ್ಕಂತಹ ಆ ಪುಟಾಣಿ ಮಕ್ಕಳ ತಾಯಂದಿರೆ, ನನ್ಗೆ ಈಗ ಒಂದೇ ಒಂದು ನನ್ನ ಪ್ರಶ್ನೆ ರೈಸ್ ಆಗಿದೆ, ನನ್ನ ತಲೆಯಲ್ಲಿ ನೋಡ್ತಾ ಇರೋ ಯೋಚನೆ. ಎಲ್ಲ 1ನೇ ತರಗತಿ ಮಕ್ಕಳು ತಾಯಂದಿರಿದ್ದೀರಲ್ಲ, ಯಾಕೆ ನಿಮ್ಮ ಯಜಮಾನರುಗಳು ಅಥವಾ ನಿಮ್ಮ ಮಕ್ಕಳ ತಂದೆಯರು ಯಾಕೆ ಇವತ್ತು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ನನಗೆ ಯೋಚನೆ ಬಂತು. ಇಲ್ಲ, ನನಗೊಂದು ಯೋಚನೆ, ತಾಯಿ ಮೊದಲ ಗುರು ಅಂತ ನೀವೆಲ್ಲ ಇನ್ವೈಟ್ ಮಾಡಿದ್ದೀರಾ ತಾಯಂದ್ರನ್ನ, ಸೊ ಅವ್ರು ಬರ್ಬೋದಿತ್ತು, ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಯೋಚನೆ ಬಂತು, ನೀವೇನಾದ್ರೂ ಇಲ್ಲ ನಾನು ಈ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಸೇರಿಸ್ತೀನಿ ಅಂತ ಕಾಂಪಿಟೇಷನ್ ಮಾಡಿ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಬಂದ್ರ? ಇಲ್ಲ, ನಾನು ಇದೇ ಶಾಲೆಯಲ್ಲೇ ಸೇರಿಸ್ಬೇಕು, ಅವ್ರಿಗೆಲ್ಲೋ ಒಂದು ಆಸೆ ಇರುತ್ತೆ ನಾನು ಇನ್ನೊಂದ್ ಕಡೆ ಎಲ್ಲೋ ಸೇರ್ಸೋಣ ಅಂತ, ನೀವೇನಾದ್ರೂ ಫೈಟ್ ಮಾಡಿ ಅವ್ರ ಜೊತೆ ಇರುತ್ತಲ್ಲ ಮನೇಲಿ ಒಂದು ಸಣ್ಣದೊಂದು ವಿರಸ, ಅದೊಂದು ಮಾಡ್ಕೊಂಡು ಏನಾದ್ರು ಕರ್ಕೊಂಡು ಬಂದ್ರ ನಿಮ್ ಮಕ್ಕಳನ್ನ ಅಂತ? ಹಾಗೇನಿಲ್ವಲ್ಲ? ಆಗಿದೆ ಅಲ್ಲ, ಆ ಚರ್ಚೆಗಳಾಗಿದೆ ಅಲ್ಲ? ಈಗ ಯಾವ ತರ ಆಯ್ತು? ಏನ್ ಹೇಳಿದ್ರು? ಅದೇ ನಮ್ಮ ಮನೆಯವ್ರ ಸರ್ ಅಲ್ಲೇ ಹಾಕಿದ್ವಿ ನಾವು, LKG ಕಾನ್ವೆಂಟ್ಗೆ ಹಾಕಿದ್ರಿ. ಆಮೇಲೆ ಇವ್ರು ಸರ್ಗಳೆಲ್ಲ ಮೇಡಮ್ಗಳೆಲ್ಲ ಒಂದ್ 2-3 ಸತಿ ನಮ್ಮ ಮನೆ ಹತ್ರ ಬಂದು ಕೇಳಿದ್ರು, ನೀವೇ ಹಾಕ್ರಿ ಫಸ್ಟ್, ನೀವೇ ಎಲ್ಲದೂ ನೋಡ್ಕೊಂಬೇಕು, ನೀವೇ ಬಿಟ್ಟು ಬೇರೆ ಕಡೆಗೆ ಹಾಕ್ತಿರಲ್ಲ ಅಂತ ಮೇಡಮ್ ಅವ್ರು ನಮ್ಗೆ ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹಂಗಾಗಿ ನಮ್ಮ ಮನೆಯವ್ರು ನಾವು ಕುಂತು ಮಾತಾಡಿ ಇಲ್ಲಿ ಸೇರಿಸಿ, ಮನೆಯವ್ರ ಜೊತೆ ಮಾತನಾಡಿ ನೀವು ಇಲ್ಲಿ ಸೇರಿಸಿ. ಬಹಳ ಖುಷಿ ಆಯ್ತು. ಒಂದು ಜೋರ ಚಪ್ಪಾಳೆ ಹೊಡೆಯಿರಿ ಎಲ್ಲರೂ. ಈಗ ನಾನು ಹೇಳ್ತೀನಿ, ನೀವು ಆಯ್ಕೆ ಮಾಡ್ಕೊಂಡಿರೋದು ಎಷ್ಟು ಒಳ್ಳೆ ಜಾಗ ಅನ್ನೋದಕ್ಕೆ ನಾನು ಒಂದಿಷ್ಟು ಉದಾಹರಣೆ ಕೊಡ್ತೀನಿ. ಸುಮ್ಮನೆ ಸಣ್ಣದಾಗಿ ನೋಡ್ತಾ ಹೋಗೋಣ. ನೀವು ಕಾನ್ವೆಂಟಿಗೆ ಸೇರಿಸ್ತೀರಾ, ಇಲ್ಲಿ ಟೀಚರ್ಸ್ ನೋಡಿದಿರಲ್ಲ, ನೀವು ಎಲ್ಲ ಟೀಚರ್ಸ್ನ ನೋಡಿದ್ದೀರಾ, ಇಲ್ಲಿ ಟೀಚರ್ಸ್ ಗೊತ್ತಿದೆ. ಒಂದು IAS ಎಕ್ಸಾಮ್ನ ಪಾಸ್ ಮಾಡ್ಬೋದು, ಇವತ್ತು ಮೇಸ್ಟರ್ ಆಗೋದು ಕಷ್ಟ, ನಿಮಗೆಲ್ಲ ಗೊತ್ತಿದೆ ಅನ್ಕೊಳ್ತೀನಿ ನಾನು. ಬಹಳ ಜನಕ್ಕೆ ಒಂದು IAS ಎಕ್ಸಾಮ್ಗೆ ಏನೋ ಕೂತು 1 ವರ್ಷ ಓದ್ಬಿಟ್ಟು ಕಮಿಷನರು ಅಥವಾ ತಹಶೀಲ್ದಾರ್ ಈ ತರ ಎಕ್ಸಾಮ್ಗಳು ಪಾಸ್ ಮಾಡ್ಬೋದು. ಆದ್ರೆ ಮೇಸ್ಟರ್ ಆಗಕ್ಕೆ ಎಷ್ಟು ಎಕ್ಸಾಮ್ ಪಾಸ್ ಮಾಡ್ತೀವಿ ಗೊತ್ತಾ ನಿಮಗೆ? ಒಂದು ಫಸ್ಟ್ ನಮಗೆ D.Ed ಅಂತ ಇರುತ್ತೆ, D.Ed ಅಂತ ಡಿಪ್ಲೊಮಾ ಇನ್ ಎಜುಕೇಶನ್, ಅದು ಸ್ಟಾರ್ಟ್ ಮಾಡ್ಕೊಳ್ತೀವಿ, ಅದನ್ನ ಓದ್ತೀವಿ. ಅದು PUC ಅಲ್ಲಿ ಹೈಯೆಸ್ಟ್ ರ್ಯಾಂಕ್ ತಗೊಂಡವರು, ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡವ್ರಿಗೆ ಮಾತ್ರ ಸಿಗ್ತಕ್ಕಂಥ ಸೀಟು ಡಿಪ್ಲೊಮಾ ಇನ್ ಎಜುಕೇಶನ್ ಅಂತ. ಅದನ್ನ ಮಾಡ್ತೀವಿ. ಅದು ಮುಗಿದ ತಕ್ಷಣ ಮೇಸ್ಟರ್ ಆಗ್ಬಿಟ್ವಿ ಅಂತ ಕನಸು ಕಾಣ್ತಿರ್ತೀವಿ ನಾವು. ಆಮೇಲೆ ನಮ್ಗೊಂದು ಮುಂದೆ ಬರುತ್ತೆ, ಏನು ಇತ್ತೀಚೆಗೆ ಇನ್ನೊಂದು ಹೊಸದಾಗಿ ಬಂದಿದೆ, TET ಅಂತ.